ಎಲ್ಲ ಹಾವುಗಳು ನಿಮಗೆ ಹೀಗೆ ಕಚ್ಚಿಬಿಟ್ರೆ ಇದು ಕಚ್ಚಿದ್ದನ್ನು ಬಿಡೋದೇ ಇಲ್ಲ, ತುಂಬ ಹೊತ್ತು ಕಚ್ಚಿಟ್ಕೊಳ್ತದೆ. ಅಣ್ಣ ಇದು ಯಾವ ಹಾವು ಅಂತ 4 ಜನರಿಗೆ ಕೂಡ ನಾನು ಹೇಳಿದ್ದೇನೆ, ವೂಲ್ಫ್ ಸ್ನೇಕ್ ಅಂತೇಳಿ, ತೋಳ ಹಾವು ಅಂತ ಬರ್ತದೆ, ಅದು ವಿಷಯ ಇಲ್ಲ. ಬಟ್ ಅವ ಹೇಳಿದ್ದಂತೆ ನನಗೆ ಕಾಳಿಂಗದ ಮರೆಗೆ ಹಚ್ಚಿದೆ ಅಂತ ನಾನು ಹೇಳಿದೆ, ಮನೆ ಕರ್ಕೊಂಡೋಗು ಮಾರ. ನಾನು ಹೆಚ್ಚಾಗಿ 4 ದಿನಕ್ಕೊಂದು ಸರಿ ಎಲ್ಲ ಹಾವುಗಳನ್ನು ಒಟ್ಟು ಮಾಡಿ, ಅಂದರೆ ಒಂದು 4ರಿಂದ 10ರವರೆಗೆ ಆಗ್ತದೆ, ಒಂದು 4-5 ದಿನಕ್ಕೆ ಚಾರ್ಮಾಡಿ ಘಾಟಿಗೆ ಬಿಟ್ಟು ಬರ್ತದೆ. ನನಗೆ 28 ಕಿಲೋಮೀಟರ್ ಆಗ್ತದೆ. ರಕ್ಷಕ ಅಂತ ಹೇಳುವವ ಅದರ ಮುಂದಿನ ರಕ್ಷಣೆಯನ್ನು ಕೂಡ ನೋಡಬೇಕು. ನಾವು ಆ ಕೂಡಲೇ ಅದನ್ನು ಹಿಡಿದು ಆ ಕೂಡಲೇ ಬಿಟ್ಟರೆ ಅದಕ್ಕೆ ಬರೀ ರಕ್ಷಣೆ ಅಂತ ಹೇಳೋದಿಲ್ಲ. ಜನಗಳು ಏನು ತಿಳ್ಕೊಂಡಿದ್ದಾರೆ ಅಂತ ಹೇಳಿದರೆ, ಅದು ಒಂದು ಎತ್ತರ ಸ್ವಲ್ಪ 40% ನಿಲ್ಲುತ್ತೆ. ಅದು ಒಂದು 10 ಫೀಟ್ ಇದ್ದಿದ್ರೆ ಒಂದು 4 ಫೀಟ್ ನಿಲ್ಲುತ್ತೆ. ಅದು ಹೀಗೆ ನಿಂತ ಕೂಡಲೇ ಅದು ಬಾಲದಲ್ಲಿ ನಿಂತಿತ್ತು ಅಂತೇಳಿ ಜನಗಳ ಒಂದು ಫುಡ್ಡು, ವಿದೌಟ್ ಫುಡ್ ಅಂದರೆ ಹೊಟ್ಟೆಯಲ್ಲಿ ಫುಡ್ಡು ಒಂದು ಹೆಬ್ಬಾವನ್ನು ತಿಂದಿದ್ರೆ ಭಾರ ಬರ್ಬೋದು, ಇಲ್ಲಾಂದರೆ 10.5 ಇಲ್ಲಾಂದರೆ 11 kg ಮ್ಯಾಕ್ಸಿಮಮ್. ಕಾಳಿಂಗ ಸರ್ಪ ಬಂದರೆ ಈಗೊಂದು ರೂಮಲ್ಲಿದ್ದರೆ ಈ ರೂಮನ್ನು ಕ್ಲೀನಾಗಿ ಕ್ಲೋಸ್ ಮಾಡಿ, ಎಲ್ಲೂ ಏನು ಅದಕ್ಕೊಂದು ಗ್ಯಾಪ್ ಸಿಗದ ಹಾಗೆ ಕ್ಲೋಸ್ ಮಾಡಿ ಬೇರೆ ರೂಮಲ್ಲಿ ಮಲಗಿ. ಯಾಕೆಂದರೆ ನೈಟ್ 11 o'clock ನನಗೆ ಫೋನ್ ಮಾಡಿದರು, ಮನೆ ಮಾಡಿನ ಮೇಲೆ ಕಾಳಿಂಗ ಇದೆ. ನಾನು ಹೇಳಿದೆ ಈಗ ಹಿಡೀಲಿಕ್ಕೆ ಕಷ್ಟ, ಯಾಕಂದರೆ ಡಾರ್ಕ್ ಇರ್ತದೆ ಮತ್ತು ಇದು ಕೂಡ ಬ್ಲ್ಯಾಕ್ ಇರ್ತದೆ. ಈ ಅಡುಗೆ ಮನೆಯಲ್ಲಿ ಕೆಳಗಡೆ ಹಾವಿದೆ ಹೀಗೆ, ಇವರು ಆ ಸ್ಟವೆಲ್ಲ ಇಡುವ ಜಾಗ ಇದೆಯಲ್ಲ ಮೇಲೆ, ಒಂದು ಗಂಡ ಹೆಂಡತಿ ಮತ್ತು 2 ಮಕ್ಕಳು ಅದರ ಮೇಲೆ ಹೋಗಿ ಕೂತಿದ್ದಾರೆ. ಕಿಂಗ್ ಕೋಬ್ರಾ ಸೇಫು, ಇದಕ್ಕಿಂತ ಕೋಬ್ರಾಕ್ಕಿಂತ ಎಲ್ಲ ಸ್ವಲ್ಪ ಸೇಫು. ಮತ್ತು ನಮಗೆ ಅಂತೇಳಿ ಅಲ್ಲ, ಉರಗ ರಕ್ಷಕರಿಗೆ ಏನಾಗಿದೆ ಅಂತೇಳಿದರೆ, ಒಮ್ಮೆ ಡ್ರೈವಿಂಗ್ ಕಲಿತ ಮೇಲೆ ಯಾವ ಮಾರುತಿ ಕಾರ್ ಆದರೂ ಬಿಡ್ತಾನೆ, ಟೆಂಪೋ ಆದರೂ ಬಿಡ್ತಾನೆ, ಆ ರೀತಿ ಆಗಿದೆ. ಬಟ್ ಹೋಗುವ ರೂಟು ನಾವು ಸ್ವಲ್ಪ ಒಳ್ಳೆ ರೂಟ್ ಇರ್ಬೋದು, ಕೆಟ್ಟ ರೂಟ್ ಇರ್ಬೋದು, ಬಟ್ ಅದು ಅಷ್ಟೊಂದು ನಮಗೆ ಇದೊಂದು ಕಾಣೋದಿಲ್ಲ. ವಿಷದ ತೀಕ್ಷ್ಣತೆ ಅಂತೇಳಿದರೆ ಆ್ಯಕ್ಚುಲಿ ಅದರದ್ದು ಕ್ವಾಂಟಿಟಿ ಹೆಚ್ಚು. ಆ್ಯಕ್ಚುಲಿ ಅಷ್ಟು ವಿಷಕಾರಿ ಅಲ್ಲ ಅಂತ ಹೇಳ್ತಾರೆ ಅದನ್ನು, ನಾಗರಹಾವಿನಷ್ಟು ಕಟ್ಟು ಹಾವಿನಷ್ಟು, ಆದರೆ ಅದರ ವಿಷದ ಕ್ವಾಂಟಿಟಿ ಹೆಚ್ಚು. ಎಲ್ಲ ಹಾವುಗಳು ನಿಮಗೆ ಹೀಗೆ ಕಚ್ಚಿಬಿಟ್ರೆ ಇದು ಕಚ್ಚಿದ್ದನ್ನು ಬಿಡೋದೇ ಇಲ್ಲ, ತುಂಬ ಹೊತ್ತು ಕಚ್ಚಿಟ್ಕೊಳ್ತದೆ. ಕ್ವಾಂಟಿಟಿ ಹೆಚ್ಚಾದ್ರಿಂದ ಇಲ್ಲಿ ಇಂಡಿಯಾದಲ್ಲಿ ಅದಕ್ಕೆ ಆ್ಯಂಟಿವೆನಮ್ ಇಲ್ಲ. ಬಟ್ ಈಗ ರೆಡಿ ಆಗ್ತದೆ ಅಂತ ಹೇಳಿ ಒಂದು ಶುಭ ಸುದ್ದಿ ಉಂಟು, ರೆಡಿ ಆಗ್ತಾ ಇದೆ ಅಂತ. ಇಲ್ಲ ಮೇಡಮ್, ನನಗೆ 2 ಸರಿ ಬೈಟ್ ಆದಾಗ ಕೂಡ ಇಲ್ಲ. ಈವನ್ ನಮಗೆ ನಾವು ಇನ್ಶೂರೆನ್ಸ್ ಮಾಡಿಸಿದಾಗ ಕೂಡ ಕೆಲವು ಇನ್ಶೂರೆನ್ಸ್ನವರು ಕೊಡುವುದಿಲ್ಲ, ನೀವು ಹಾವು ಹಿಡಿಯೋರಲ್ಲ, ಹೇಗೆ ಇದು ಮಾಡಿ. ನಾವೇನೋ ಹಾವನ್ನು ತಲೆ ಹಿಡ್ಕೊಂಡು ಅದ್ರ ಬೆರಳೇನು ಬಾಯೊಳಗೆ ಹಾಕೋದಿಲ್ಲ, ಆದರೂ ಕೂಡ ನಮ್ಮ ದುರದೃಷ್ಟ ಅಂತ ಹೇಳ್ಬೋದು. ಅದಕ್ಕೆ ಸರ್ಕಾರ ಕೂಡ ಇದು ಮಾಡ್ತಾಯಿಲ್ಲ. ಹಾಂ, ಯಾವುದೇ ಹಾವುಗಳು ಕಚ್ಚಿದೆ ನಾವೇ ಖರ್ಚು ಮಾಡಿ ಹೋಗಬೇಕಾಗ್ತದೆ ಮೇಡಮ್, ನಾವೇ ಖರ್ಚು ಮಾಡಿ ಇದು ಮಾಡಿ ಹೋಗಬೇಕಾಗ್ತದೆ. ಮತ್ತು ಈಗ ಆಸ್ಪತ್ರೆಗಳು ಅಂತೇಳಿದರೆ ಒಂದು ದಂಧೆ ಆಗಿದೆ. ಎಷ್ಟೋ ಕಡೆ ಬಿಲ್ಲು 3 ಲಕ್ಷ, 3.5 ಲಕ್ಷ, 4 ಲಕ್ಷ ಹಾಕಿದ್ದಾರೆ. ಅದು ನಾವು ಸರಿ ಒಂದು ಮಾತಾಡುವ, ನಾವು ಎಲ್ಲ ಮಂಗಳೂರಿನ ರೆಸ್ಕರ್ ಸೇರಿ ಆ ಹಾಸ್ಪಿಟ್ಲಿಗೆ ಹೋಗಿ ಮಾತಾಡುವಂಥದ್ದು. ಮತ್ತು ನಾವು ಏನು ಹೇಳ್ತಾರೆ, ಬೀದಿಯಲ್ಲಿದ್ದದ್ದು ಅದು ಬೇಡ ಅಂತೇಳಿ. ಯಾಕಂದರೆ ಹೇಳಿದರೆ ನನಗೆ 4 ಜನ ವಾಟ್ಸಪ್ಪು ಇದು ಮಾಡಿದ್ದಾರೆ, ಅಣ್ಣ ಇದು ಯಾವ ಹಾವು ಅಂತ. 4 ಜನರಿಗೆ ಕೂಡ ನಾನು ಹೇಳಿದ್ದೇನೆ, ವೂಲ್ಫ್ ಸ್ನೇಕ್ ಅಂತೇಳಿ, ತೋಳ ಹಾವು ಅಂತ ಬರ್ತದೆ, ಅದು ವಿಷಯ ಇಲ್ಲ. ಬಟ್ ಅವ ಹೇಳಿದ್ದಂತೆ ನನಗೆ ಕಾಳಿಂಗದ ಮರೆಗೆ ಹಚ್ಚಿದೆ ಅಂತ ನಾನು ಹೇಳಿದೆ, ಮನೆ ಕರ್ಕೊಂಡೋಗು ಮಾರ. ಅದಲ್ಲ, ಯಾಕಂದರೆ ಮರಿ ಇಡುವ ಟೈಮ್ ಇದೆಲ್ಲ. ಮತ್ತು ವೂಲ್ಫ್ ಸ್ನೇಕ್ ದೊಡ್ಡದಾದ ಮೇಲೆ ಕೂಡ ಇಷ್ಟೇ ದೊಡ್ಡದಿರ್ತದೆ. 1 ವರ್ಷದ ನಂತರ ನನಗೆ ಇವತ್ತು 3.5 ಲಕ್ಷ ಅದಕ್ಕೆ ಬಿಲ್ ಮಾಡಿದ್ದಾರೆ ಅವರು ಅಂತೇಳಿ. ಇದು ವಿಷದ ಹಾವು ಅಂತೇಳಿ 3.5 ಲಕ್ಷ ಬಿಲ್ ಮಾಡಿ ಕಳಿಸಿದ್ದಾರೆ. ಅದು ನಾವು ಹೆಚ್ಚಾಗಿ ನಾವು ಎಲ್ಲ ಸ್ಕೂಲ್ ಕಾಲೇಜುಗಳಿಗೆ ಹೋಗಿ ಅವೇರ್ನೆಸ್ ಪ್ರೋಗ್ರಾಮ್ ಕೊಡ್ತೇವೆ ಹಾವುಗಳ ಬಗ್ಗೆ. ಒಂದು ಇಷ್ಟರವರೆಗೆ ನಾನೊಂದು 500ರ ಮೇಲೆ ಕೊಟ್ಟಿರ್ಬೋದು ಅವೇರ್ನೆಸ್ ಪ್ರೋಗ್ರಾಮ್ ಕೊಡ್ತೇವೆ. ಮತ್ತು ಹೀಗೆ ಜನಗಳು ಸಿಕ್ಕಿದಾಗ ಅವರಿಗೆ ಹೇಳ್ತೇವೆ. ಮತ್ತು ಕೆಲವು ಮೊಬೈಲ್ ಇದ್ದರೆ ಮೊಬೈಲಲ್ಲಿ ಅವರಿಗೆ ಹೆಸರು ಬರೆದು ಕಳಿಸ್ತೇವೆ ನಾವು, ನೋಡಿ ಇದು ವೆನಮಸ್, ಇದು ನಾನ್ ವೆನಮಸ್. ಮತ್ತು ನಾನೇ ಖರ್ಚು ಮಾಡಿ ಕೆಲವು ಶಾಲೆಗಳಿಗೆ, ಕೆಲವು ಹಾಸ್ಪಿಟ್ಲ್ಗಳಿಗೆ ಕ್ಯಾಲೆಂಡರ್ ಕೊಟ್ಟಿದ್ದೇನೆ. ಮೇಯ್ನ್ ನೋಡಿ, ಇಂಥದ್ದು 4 ಬಗೆಯ ಹಾವುಗಳು ವಿಷದ್ದು, ಮಿಕ್ಕ ಎಲ್ಲ ವಿಷಯ ಇಲ್ಲದ್ದು, ಹೆದರಬೇಡಿ, ಹೀಗೆಲ್ಲ ಮಾಡಿಕೊಟ್ಟಿದ್ದೇನೆ. ಬಟ್ ಕೆಲವರು ಮೊದಲಿನ ಅವರ ಇದನ್ನು ತಲೆಯಿಂದ ತೆಗಿಲಿಕ್ಕೆ ಕೇಳುವುದಿಲ್ಲ. ಅದೇ ಹೌದೇ ಜಾಯಿಗೆ ಏನು ಗೊತ್ತಿರ್ಬೋದು ಅಂತ ಕೇಳುವವರು ಒಂದು 20% ಜನ ಇದ್ದಾರೆ. ಮಿಕ್ಕ ಜನಗಳು ಅದು ಜಾಯಿನ್ ಹೇಳಿದರೆ ವಿಷಯ ಇಲ್ಲ ಅಂತ ಮನೆಗೆ ಹೋಗೋರು ಇದ್ದಾರೆ. ನಿಮಗೆ ಬಂದಿರುವಂತ ವಿಚಿತ್ರ ಕಾಲ್ಗಳು ಅಥವಾ ವಿಚಿತ್ರವಾದ ಜನ ನಿಮಗೆ ಕಾಲ್ ಮಾಡಿರುವಂತ ಫನ್ನಿ ಇನ್ಸಿಡೆಂಟ್ ಆ ಥರದ್ದೇನಾದರೂ ಇದೆಯಾ? ಆ ಥರ ಒಂದಿದೆ ಮೇಡಮ್, ಸ್ಯಾಂಡ್ ಬೋವಾ ಅಂತೇಳಿ. ಅದಕ್ಕೆ 2 ಕಡೆಯಿಂದ ತಲೆ ಇದೆ ಮತ್ತು ಅದಕ್ಕೆ ಕಂಡಪಟ್ಟೆ ದುಡ್ಡಿದೆ ಅಂತೇಳಿ ಒಂದು ಇದು. ಆ್ಯಕ್ಚುಲಿ 2 ಬಾಯೇ ಇಲ್ಲ ಅದಕ್ಕೆ.
5 ರೂಪಾಯಿಗೆ ಬೆಳೆದ ನಿರುಪದ್ರವಿ ಹಾವು ಅದು. ಪಾಪ ಅದಕ್ಕೆ 2 ಅದರ ಬಾಲ ದಪ್ಪ ಕೊಟ್ಟು ದೇವರು ಅದನ್ನು ಆ ರೀತಿ ಮಾಡಿದ್ದಾನೆ. ಒಬ್ಬನ ಮನೆಗೆ ಹೋಗಿದ್ದು, ಅದು ಪತ್ರಿಕೋದ್ಯಮ ಮಿತ್ರ ನನ್ನ, ಅವರ ಮಗ ಇಮಿಡಿಯೇಟಾಗಿ ನಾನು ಅದನ್ನು ಹಿಡಿದು ನಾನು ಬ್ಯಾಗಿಗೆ ಆಗಿದ್ದು ಕೂಡಲೇ ಕೇಳಿದ್ದು, ನನಗೆ ಎಷ್ಟು ಕೊಡ್ತೀರಾ ಅಂತ. ಅವರ ಮನೆಯಲ್ಲಿ ನಾನು ಹಾವು ಹಿಡಿದದ್ದು, ನನಗೆ ಪೆಟ್ರೋಲಿಗೆ ಕೂಡ ಕೊಡಲಿಲ್ಲ, ಇದಕ್ಕೆ ನನಗೆ ಎಷ್ಟು ಕೊಡ್ತೀರಾ ಅಂತ ಕೇಳಿದೆ. ಸರಿ ಬಾ ನನ್ನ ಜೊತೆ ಇದನ್ನು ರಿಲೀಸ್ ಮಾಡುವಾಗ 2 ಏಟು ಕೊಡುವ, ಮತ್ತೇನು ಕೊಡಲಿಕ್ಕೆ ಆಗೋದಿಲ್ಲ ಹೇಳಿದೆ. ಈ ರೀತಿ ನನಗೆ ದುಡ್ಡು ಕೊಡ್ತಾರೆ. ಹೌದು ಹೌದು. ನಾವು ಬಿಡುವಾಗ ಯಾರನ್ನು ಕರ್ಕೊಂಡು ಹೋಗೋದಿಲ್ಲ. ರಿಲೀಸ್ ಮಾಡುವಾಗ ಒಂದು ಗೊತ್ತಿಲ್ಲದ ಜಾಗ, ಯಾರೇ ಗೊತ್ತಿಲ್ಲದ ಜಾಗ ರಿಲೀಸ್ ಮಾಡ್ತೇವೆ. ಯಾಕಂದರೆ ಅದನ್ನು ಪುನಃ ತಗೊಂಡು ಬಂದು ಅವರು ಹಿಂಸೆ ಮಾಡೋದು ಕೇಳಿದ್ದೇನೆ ನಾನು. ಹಾವು ಬಿಡುವಾಗ ಏನಿಲ್ಲ ಮೇಡಮ್, ನಾವು ಮುಖ್ಯವಾಗಿ ನೋಡಬೇಕಾದ್ದು ಅದಕ್ಕೆ ನೀರಿನ ಫೆಸಿಲಿಟಿ ಆ ಪ್ಲೇಸಲ್ಲಿ ಉಂಟಾ ಅಂತ. ನಾವು ಕೊಂಡೋಗಿ ಈಗ ಕೆಲವು ನಾನು ಯೂಟ್ಯೂಬಲ್ಲೆಲ್ಲ ನೋಡ್ತೇನೆ, ಅವರು ಶೋಕಿಗೋಸ್ಕರ 7-10 ಹಾವುಗಳನ್ನು ಕೊಂಡೋಗಿ ಒಂದು ಗುಡ್ಡೆಯಲ್ಲಿ ಬಿಟ್ಟು ಬಿಡ್ತಾರೆ. ಫುಡ್ ಸಿಗ್ಬೋದು, ಬಟ್ ನೀರು ಸಿಗಬೇಕಲ್ಲ ಅದಕ್ಕೆ. ಈಗ ಒಂದು ಫುಡ್ಡಲ್ಲಿ ರಕ್ತ ಇರ್ತದೆ, ಆ ನೀರು ಸಾಕಾಗ್ತದೆ ಅದಕ್ಕೆ, ಬಟ್ ಡೈಲಿ ಒಂದು ನೀರು ಸಿಗಬೇಕಲ್ಲ, ಒಂದು 2 ದಿನಕ್ಕೊಮ್ಮೆ ಆದರೂ. ಆ ನೀರು ಸಿಗುವುದಿಲ್ಲ. ಸೊ ನಾವು ನೀರು ಮತ್ತು ಫುಡ್ ಸಿಗುವಂಥ ಜಾಗದಲ್ಲಿ ಕೊಂಡೋಗಿ ಬಿಟ್ಟರೆ ಬೆಟರ್. ನೀರು ಕುಡಿಯುತ್ತೆ ಮೇಡಮ್. ಯಾಕಂದರೆ ರಕ್ಷಕ ಅಂತ ಹೇಳುವವ ಅದರ ಮುಂದಿನ ರಕ್ಷಣೆಯನ್ನು ಕೂಡ ನೋಡಬೇಕು. ನಾವು ಆ ಕೂಡಲೇ ಅದನ್ನು ಹಿಡಿದು ಆ ಕೂಡಲೇ ಬಿಟ್ಟರೆ ಅದಕ್ಕೆ ಬರೀ ರಕ್ಷಣೆ ಅಂತ ಹೇಳೋದಿಲ್ಲ. ಒಂದು ಹೆಣ್ಣನ್ನು ಮದುವೆ ಮಾಡಿ ಕೊಟ್ಟ ಹಾಗೆ, ಮದುವೆ ಮಾಡಿ ಕೊಟ್ಟಾಯಿತು, ಇನ್ನು ನನ್ನ ಇದು ಮುಗೀತು ಅಂತೇಳಿ ಹಾಗೆಲ್ಲ ಮುಂದಿನ ಅದರ ಬಾಳು ಕೂಡ ನಾವು ನೋಡಬೇಕು. ಮುಂದೆ ಅದು ಹೇಗೆ ಬದುಕ್ತದೆ, ಬದುಕಲಿಕ್ಕೆ ಅನುಕೂಲ ಆಗುವಂಥ ಜಾಗದಲ್ಲಿ ನಾವು ಕೊಂಡೋಗಿ ರಿಲೀಸ್ ಮಾಡಿದರೆ ಅದು ಬೆಟರ್. ಬದುಕ್ತವೆ, ನನ್ನ ಅಂದಾಜು ಪ್ರಕಾರ ಬದುಕ್ತವೆ. ಕೆಲವರು ಏನಪ್ಪ ಹೇಳ್ತಾರೆ ಅಂತೇಳಿದರೆ, ಹಿಡಿದ 1 ಕಿಲೋಮೀಟರ್ ಆ ಕಡೆ ಈ ಕಡೆ ಬಿಡಬೇಕು ಅಂತೇಳಿ. ಇದು ನಾವು ಒದೆ ತಿನ್ನುವಂಥ ಪ್ರಸಂಗ ಇದು. ನಾವು ಹಿಡಿದು 1 ಕಿಲೋಮೀಟರ್ ಆ ಕಡೆ ಬಿಟ್ಟರೆ ಆ ಮನೆ ಹೇಳ್ತಾನೆ, ಇದು ಜನ ಬೇಕಂತೇಳಿ ಇಲ್ಲಿ ಬಿಟ್ಟಿದ್ದಾನೆ, ನಾಳೆ ಇಲ್ಲಿ ಬಂದರೆ ದುಡ್ಡು ಕೊಡ್ತಾರೆ ಅಂತೇಳಿ. ಅದಕ್ಕೋಸ್ಕರ ನಾನು ದುಡ್ಡು ಕೇಳಿ ತಗೊಳ್ಳೋದಿಲ್ಲ. ದುಡ್ಡು ಕೇಳಿ ತಗೊಳ್ಳೋರು ಖಂಡಿತ ಹಾಗೆ ಮಾಡ್ತಾರೆ, ಕೇಳಿ ತಗೊಳ್ಳೋರು. ಇನ್ನೊಂದು ಕಡೆ ಬಿಟ್ಟರೆ ನಾಳೆ ಅಲ್ಲಿಂದ ಕಾಲ್ ಬರುತ್ತೆ ಅವರಿಗೆ. ಹಾಗೆ ನಾನು ಹೆಚ್ಚಾಗಿ 4 ದಿನಕ್ಕೊಂದು ಸರಿ ಎಲ್ಲ ಹಾವುಗಳನ್ನು ಒಟ್ಟು ಮಾಡಿ, ಅಂದರೆ ಒಂದು 4ರಿಂದ 10ರವರೆಗೆ ಆಗ್ತದೆ. ಒಂದು 4-5 ದಿನಕ್ಕೆ ಚಾರ್ಮಾಡಿ ಘಾಟಿಗೆ ಬಿಟ್ಟು ಬರ್ತೇನೆ. ನನಗೆ 28 ಕಿಲೋಮೀಟರ್ ಆಗ್ತದೆ. ಚಾರ್ಮಾಡಿ ಘಾಟಿಗೆ ಬಿಟ್ಟು ಬರೋದು ನಾನು. ಒಂದೊಂದು ಬಾಕ್ಸಲ್ಲಿ ಒಂದೊಂದು ಇಟ್ಟಿರ್ತೀನಿ. ಅಲ್ಲಿ ಒಂದು ಬಿಟ್ಟರೆ ಅಲ್ಲಿ ಒಂದು ಬಿಡ್ತೀನಿ. ಹಾಗೆ ಅದು ಆವಾಗ ಅದರ ಇದನ್ನು ಹುಡುಕಿಕೊಂಡು ಹೋಗ್ತದೆ. ಅದರ ಊಟ ಅಲ್ಲ, ಅದಕ್ಕೆ ಮೇನ್ ಬೇಕಾಗಿರೋದು ಹೈಡಿಂಗ್ ಪ್ಲೇಸ್. ಮೇನ್ ಬೇಕಾದ್ದು ಹೈಡಿಂಗ್ ಪ್ಲೇಸ್. ಬೇರೆಯವರಿಂದ ನಾನು ಸಾಯಬಾರ್ದು ಅನ್ನೋದು ಅದು ಫಸ್ಟಿಗೆ ಹುಡುಕಿಕೊಂಡು ಹೋಗ್ತದೆ, ಅಲ್ಲಿ ಸ್ಟೇ ಆಗ್ತದೆ. ಮತ್ತು ಅದಕ್ಕೆ ಹಸಿವಾದಾಗ ಫುಡ್ ಆರ್ ವಾಟರ್ ಹುಡುಕಿಕೊಂಡು ಹೋಗ್ತದೆ. ಹೌದು. ಜನಗಳು ಏನು ತಿಳ್ಕೊಂಡಿದ್ದಾರೆ ಅಂತೇಳಿದರೆ, ಅದು ಒಂದು ಎತ್ತರ ಸ್ವಲ್ಪ 40% ನಿಲ್ಲುತ್ತೆ. ಅದು ಒಂದು 10 ಫೀಟ್ ಇದ್ದಿದ್ದರೆ ಒಂದು 4 ಫೀಟ್ ನಿಲ್ಲುತ್ತೆ. ಅದು ಹೀಗೆ ನಿಂತ ಕೂಡಲೇ ಅದು ಬಾಲದಲ್ಲಿ ನಿಂತಿತ್ತು ಅಂತೇಳಿ ಜನಗಳ ಒಂದು ಇದು ಏನು ತಪ್ಪು ಕಲ್ಪನೆ ಒಂದು. ಮತ್ತೊಂದು, ಅವರು ಟಿ ವಿಯಲ್ಲಿ ಇದರಲ್ಲೆಲ್ಲ ಸ್ಪ್ಲಿಟ್ಟಿಂಗ್ ಕೋಬ್ರಾ ನೋಡಿದ್ದಾರೆ. ಸೊ ಅದು ಸ್ಪ್ಲಿಟ್ ಮಾಡ್ತದೆ ಅಂತ ಇನ್ನೊಂದು ಇದು, ಮತ್ತು ಅಟ್ಟಾಡಿಸ್ಕೊಂಡು ಬರ್ತದೆ ಅಂಥೇಳಿ. ಇದು 3 ಕೂಡ ಖಂಡಿತ ಮಾಡೋದಿಲ್ಲ. ಅದು ಖಂಡಿತ ಮಾಡೋದಿಲ್ಲ. ಬರೀ ಪಾಪದ ಹಾವು ನಿಜವಾಗಿ. ಖಂಡಿತ ಹೌದು. ಬಿಟ್ಟ ಕೂಡಲೇ ನೀವು ಒಂದು ಸರಿ ಯಾವುದರಲ್ಲಾದರೂ ನೋಡಿ ಹೆಡ್ ಪಿನ್ ಮಾಡಿರಬಾರ್ದು. ಹೆಡ್ ಪಿನ್ ಮಾಡಿದರೆ ಅದಕ್ಕೆ ಕೂಡ ಕುತ್ತಿಗೆ ನೋವಾಗಿ ಇರ್ತದೆ, ಬಿಡುವಾಗ ನಿಧಾನವಾಗಿ ಹೋಗ್ತದೆ. ನಾವು ಹೀಗೆ ಹ್ಯಾಂಡ್ಲ್ ಮಾಡಿದ್ದಂಥ ಕಾಳಿಂಗ ನಾವು ಬಿಟ್ಟ ಕೂಡಲೇ ಅಷ್ಟು ಫಾಸ್ಟಾಗಿ ಹೋಗಿಬಿಡ್ತದೆ ಅದು. ಅಂದರೆ ಒಮ್ಮೆ ಎಲ್ಲಿಯಾದರೂ ಇದು ಜಾಗ ಹುಡ್ಕೋಣ ಅಂತ. ಹೌದು ಹೌದು ಹೌದು. ಮೈ ತೂಕ ಇಲ್ಲ ಮೇಡಮ್, ನಾನು ಕೇಳಿ ನೋಡಿದ್ದೇನೆ. ಮ್ಯಾಕ್ಸಿಮಮ್ 11 kg ಇರುತ್ತೆ ಕಿಂಗ್ ಕೋಬ್ರಾ. ಎಷ್ಟು ದಪ್ಪದ್ದು ಕೂಡ. ಫುಡ್ಡು ವಿದೌಟ್ ಫುಡ್, ಅಂದರೆ ಹೊಟ್ಟೆಯಲ್ಲಿ ಫುಡ್ಡು ಒಂದು ಹೆಬ್ಬಾವನ್ನು ತಿಂದಿದ್ರೆ ಭಾರ ಬರ್ಬೋದು, ಇಲ್ಲಾಂದರೆ 10.5 ಇಲ್ಲಾಂದರೆ 11 kg ಮ್ಯಾಕ್ಸಿಮಮ್. ಅದು ಸೇಮ್ ನಿಮ್ಮ ಪೈಪ್ ಥರ ಇರ್ತದೆ, ಒಳಗೆ ಏನೂ ಇರೋದಿಲ್ಲ. ಬೇರೆ ಬೇರೆ ಅಂದರೆ ಅದೇ ಬೇರೆ ಅಂದರೆ ಒಂದು 3 ಚಿರತೆ ಇದು ಮಾಡುವಾಗ ಲೆಪರ್ಡ್ ರೆಸ್ಕ್ಯೂಗೆ ಹೋಗಿದ್ದೇನೆ. ಅಂದರೆ ಅವ್ರ ಜೊತೆ ಹೋಗಿದ್ದಷ್ಟೇ, ಬಟ್ ನಾನು ಮಾಡಿದ್ದೆ ಅಂತೇಳಿ ಅಲ್ಲ, ಅವ್ರ ಜೊತೆ. ಯಾಕಂದರೆ ನಮ್ಮಲ್ಲಿ ಅದೇ ಝೂಲಾಜಿಕಲ್ ಪಾರ್ಕ್ ಇದೆ ಪಿಲಿಕುಳ ಅಂತೇಳಿ, ಅವರು 3 ಕಡೆ ಕೂಡ ಟ್ರ್ಯಾಂಕ್ಲೈಸ್ ಮಾಡಿ ಇದು ಮಾಡಿದ್ದು. ಆ ಟೈಮಲ್ಲಿ ನಾನು ಹೆಲ್ಪಿಗೆ ಹೋಗಿದ್ದೇನೆ. ಮತ್ತು ಈಗ ಹೊಸದಾಗಿ ಕೆಲವರು ಶೋಕಿಗೋಸ್ಕರ ಬರ್ತಾರೆ, ಅವರನ್ನು ನಾನು ಖಂಡಿತ ಊರಾಗ ರಕ್ಷಕ ಅಂತ ಕರೆಯೋದಿಲ್ಲ, ಹಾವು ಹಿಡಿಯೋರವರು. ಯಾಕಂದರೆ ಒಂದು ಹೆಬ್ಬಾವು ಹಿಡ್ಕೊಂಡ್ರೆ ಕುತ್ತಿಗೆಗೆ ಹಾಕ್ಕೊಳ್ತಾರೆ, ಒಂದು ಫೇಸ್ಬುಕ್ಕಿಗೆ ಫೋಟೋ ಹಾಕ್ತಾರೆ, ಇನ್ನು ನೀನು ಬರೋ ಅಂತ ಹೇಳಿಕೊಂಡು. ನಂದು ಒಂದೇ ಒಂದು ಪೇಪರಲ್ಲಿ ಫೋಟೋ ಬರೋದಿಲ್ಲ. ಯಾಕಂತೇಳಿದರೆ ನಾನು ಹೆಡ್ ಪಿನ್ ಮಾಡೋದೇ ಇಲ್ಲ. ಹೆಡ್ ಪಿನ್ ಮಾಡೋದಿದ್ರೆ ಫೋಟೋ ತೆಗಿಲಿಕ್ಕೆ ಆಗೋದಿಲ್ಲ, ನಿಲ್ಲಿಸಬೇಕಲ್ಲ. ಸೊ ನೋವಾಗುತ್ತೆ ಮೇಡಮ್. ಅದಕ್ಕೆ ನಾವು ರಕ್ಷಕರಂತ ಕರೀಲಿಕ್ಕೆ ಅನ್ಫಿಟ್ ಆವಾಗ
ಅದಕ್ಕೆ ನೋವು ಮಾಡಿ ನಾವು ಶೋಕಿ ಮಾಡೋದು ನನ್ನ ಲೆಕ್ಕದಲ್ಲಿ ಸರಿಯಲ್ಲ ಅಂತ. ನಾವು ಅದನ್ನು ರಕ್ಷಣೆ ಮಾಡಬೇಕು ಜನರಿಂದ, ಅದು ಕೂಡ ಒಂದು ಚೆನ್ನಾಗಿ ಬಾಳಬೇಕು ಅಂತ ಹೇಳಿಕೊಂಡು ಹೆಡ್ ಪಿನ್ ಮಾಡದಲ್ಲೇ ಮಾಡುವಂಥದ್ದು. ಹೊಸಬರಿಗೆ ನಾನು ಅದೇ ಹೇಳೋದು, ಯಾರಾದರೂ ಹಾವು ಹಿಡೀರಿ, ನನಗೆ ಸಂತೋಷ. ಯಾಕಂದರೆ ನನ್ನ ಸ್ವಲ್ಪ ಕೆಲಸ ಉಳಿತದೆ. ಬೇರೆ ಬೇರೆ ಜಾಗದಲ್ಲಿ ನಾವು 30, 40, 50, 72 ಕಿಲೋಮೀಟ್ರ್ವರೆಗೆ ಹೋಗಿದ್ದೇನೆ ನಾನು ಒಂದು ಕಿಂಗ್ ಕೋಬ್ರಾ ಹಿಡೀಲಿಕ್ಕೆ. ಅಷ್ಟು ದೂರ ಹೋಗಿದ್ದೇನೆ. ಅಲ್ಲಿ ಒಬ್ಬ ಜನ ಇದ್ದರೆ ಅವನ ನಂಬರ್ ಕೊಡ್ಬೋದಲ್ಲ ನಾವು. ಸೊ ಆದರೆ ಅವರಿಗೆ ಇಷ್ಟೇ ಹೇಳೋದು, ದಯವಿಟ್ಟು ಯಾರಲ್ಲಾದರೂ ಕಲೀರಿ. ನನ್ನ ಹತ್ರ ಬಂದರೆ ಅಂತೂ 100% ಕಲಿಸ್ತೇನೆ ನಾನು. ಕಲೀಲಿ, ಕಲಿತು ಹೆಡ್ ಪಿನ್ ಒಂದು ಮಾಡೋದು ಬೇಡ ಯಾರು ಕೂಡ. ಯಾಕಂದರೆ ಅದನ್ನು ನೋವು ಮಾಡಿಸಿ ನಿಮ್ಮ ಫೋಟೋ ಬೇಡ ಇದರಲ್ಲಿ ಫೇಸ್ಬುಕ್ಕಲ್ಲಿ, ಮತ್ತೊಂದಿನ ಫೋಟೋ ಬೇರೆಯೇ ಬರ್ಬೋದು. ಅದಕ್ಕೋಸ್ಕರ ಹೆಡ್ ಪಿನ್ ಒಂದು ಮಾಡಬೇಡಿ ದಯವಿಟ್ಟು. ಎಷ್ಟು ಆರಾಮಾಗಿ ಅದನ್ನು ಹಿಡಿದು ಒಂದು ಬ್ಯಾಗಿಂಗ್ ಮಾಡಲಿಕ್ಕೆ ಆಗ್ತದೆ ಅಷ್ಟು ಚೆನ್ನಾಗಿ ಒಂದು ಬ್ಯಾಗಿಂಗ್ ಮಾಡಿ ಅಂತ ಹೇಳೋದು ಹೊಸಬರಿಗೆ. ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ನಮಗೆ ನೋಡಿ, ನಮಗೆ ಅವರೇ ಕರ್ಕೊಂಡು ಹೋದಾಗ ಏನಾದರೂ ಖರ್ಚಿಗೆಲ್ಲ ಕೊಡ್ತಾರೆ ಅವರು. ಮತ್ತು ಈಗ ಒಂದು ರೂಲ್ಸ್ ಬಂದಿದೆ, ಈ ನಮ್ಮ ಕೊಡಗಲ್ಲಿ ಎಲ್ಲ ಫೋಟೋಗ್ರಾಫಿಗೆಲ್ಲ ಫಾರಿನರ್ಸ್ ಎಲ್ಲ ಬಂದಾಗ ಫೋಟೋಗ್ರಾಫಿಗೆಲ್ಲ ಅವರಿಂದ ದುಡ್ಡು ತಗೊಂಡು ಇದು ಕೊಟ್ಟಿದ್ದಾರೆ. ಮತ್ತು ಅವರಿಗೆ ಕಿಂಗ್ ಕೋಬ್ರಾ ಕೊಟ್ಟಿದ್ದಾರೆ. ಇದರಿಂದಾಗಿ ಏನಾಗಿದೆ ಅಂದರೆ, ಒಬ್ಬ ಕರ್ರಗಿದ್ದ ಮನುಷ್ಯ ಕಳ್ಳತನ ಮಾಡಿದರೆ ಬಾಕಿ ಎಲ್ಲ ಕರ್ರಗಿದ್ದ ಮನುಷ್ಯನ ಇವಾಗ ಕಳ್ಳ ಅಂತಲೇ ತಿಳ್ಕೊಳ್ತಾರೆ. ನಾವು 20 ವರ್ಷದಿಂದ ಇಷ್ಟು ಕಷ್ಟಪಟ್ಟು ಒಂದು ಹೆಸರು ಮಾಡಿರಬೇಕಾದ್ರೆ ನೋಡಿ ನಮ್ಮ ಹೆಸರೆಲ್ಲ ಹೋಯ್ತು ಅಲ್ಲಿ. ಉರಗರಕ್ಷಕರು ಆವಿಗೆ ಹೀಗೆ ಮಾಡ್ತಾರೆ ಅಂಥೇಳಿ. ಇದರಲ್ಲಿ ನಮ್ಮಕ್ಕಿಂತ ದೊಡ್ಡವ್ರದ್ದು ಹೆಸರೇ ತುಂಬ ಬಂದಿದೆ ಎನ್ಕ್ವೈರಿ ಆಗ್ತಾ ಇದೆ. ಸೊ ನೀವು ಕಾಳಿಂಗವನ್ನು ಯಾರು ಹಿಡಿಬಾರ್ದು ಅನ್ನೋ ಹೊರಗೆ ಬಂದಿದೆ. ಬಟ್ ನಮಗೇನು ಬಂದಿಲ್ಲ ಇಷ್ಟವರೆಗೆ. ನಮಗೊಂದು ನೋಟಿಸ್ ಆಗಲಿ ಅಥವಾ ಅರಣ್ಯ ಇಲಾಖೆಯಿಂದ ಏನಾದರೂ ಇದು ಬರಲಿಲ್ಲ ನಮಗೆ. ಸೊ ನಾವು ಹಿಡಿತಾ ಇದ್ದೇವೆ. ಮತ್ತು ಅದೇ ಅವರಿಂದಾಗಿ ನಮಗೂ ಕೂಡ ಕೆಟ್ಟ ಹೆಸರು ಬಂದಾಗೆ ಆಗಿದೆ ಈಗ. ಈಗ ಯಾರ ಮನೆಗಾದ್ರೂ ಬಂದಿದೆ ಹಾವು ಅಂತಂದ್ರೆ ಹಾಂ ಅಥವಾ ಕಾಳಿಂಗನೇ ಇರ್ಬೋದು ಅಥವಾ ಬೇರೆದೇ ಹೌದು. ಅವರು ಮಾಡಬಾರದೇನು ಮಾಡಬೇಕಾಗಿರೋದು? ಕಾಳಿಂಗ ಸರ್ಪ ಬಂದರೆ ಈಗೊಂದು ರೂಮಲ್ಲಿದ್ದರೆ ಈ ರೂಮನ್ನು ಕ್ಲೀನಾಗಿ ಕ್ಲೋಸ್ ಮಾಡಿ, ಎಲ್ಲೂ ಏನು ಅದಕ್ಕೊಂದು ಗ್ಯಾಪ್ ಸಿಗದಾಗೆ ಕ್ಲೋಸ್ ಮಾಡಿ ಬೇರೆ ರೂಮಲ್ಲಿ ಮಲಗಿ, ಅಥವಾ ಅಷ್ಟು ಭಯ ಆಗ್ತದೆ ಅಂದರೆ ಬೇರೆ ಮನೆಯಲ್ಲಿ ಮಲಗಿ. ಇದು ನನ್ನ ಸ್ವಂತ ಅನುಭವ, ಇದು ಆಗಿದೆ ಹಾಗೆ. ಯಾಕಂದರೆ ನೈಟ್ 11 o'clock ನನಗೆ ಫೋನ್ ಮಾಡಿದರು, ಮನೆ ಮಾಡಿನ ಮೇಲೆ ಕಾಳಿಂಗ ಇದೆ. ನಾನು ಹೇಳಿದೆ ಈಗ ಹಿಡೀಲಿಕ್ಕೆ ಕಷ್ಟ, ಯಾಕಂದರೆ ಡಾರ್ಕ್ ಇರ್ತದೆ ಮತ್ತು ಇದು ಕೂಡ ಬ್ಲ್ಯಾಕ್ ಇರ್ತದೆ. ನಾನು ಹಾವು ಅಂತೇಳಿ ಬೇರೆ ಅಂತ ಆದರೆ ನನ್ನ ಜೀವದ ಪ್ರಶ್ನೆ. ಸೊ ನೀವು ಬೇರೆ ಕಡೆ ಮಲಗಿ, ಅಲ್ಲ ಪಕ್ಕದಲ್ಲಿ ನನ್ನ ತಮ್ಮನ ಮನೆ ಇದೆ, ಅಲ್ಲಿ ಮಲಗಿ. ನಾಳೆ ಅಲ್ಲೇ ಇದ್ದರೆ ಎಷ್ಟು ಗಂಟೆಗೆ ಬೇರೆ ಕಾಲ್ ಮಾಡಿ. ಮರುದಿನ ಬೆಳಿಗ್ಗೆ ಅವರು ಹೀಗೆ ನೋಡಿ 6 ಗಂಟೆಗೆ ಕಾಲ್ ಮಾಡಿದ್ರು ನನಗೆ. 1.5 ಗಂಟೆ ಬೇಕಾಯ್ತು ನನಗೆ ಹೋಗಲಿಕ್ಕೆ. 7:30 ಗಂಟೆಗೆ ಹೋಗಿ ಅದನ್ನು ರೆಸ್ಕ್ಯೂ ಮಾಡಿ ಬಂದೆ ನಾನು. ಅದು ಅಂಥವು ಎಲ್ಲ ತುಂಬ ಇದು ಇರ್ತದೆ. ಒಮ್ಮೊಮ್ಮೆ ಮೊನ್ನೆ 3 ಗಂಟೆ ಆಗಿದೆ ಬಂದು ಮಲಗುವಾಗ, ಮನೆಯೊಳಗೆ ಕಾಳಿಂಗ ಇತ್ತು. ಆ ಕಾಳಿಂಗ ಇರುವಾಗ ಆ ರೂಮನ್ನು ಆದಷ್ಟು ಕ್ಲೋಸ್ ಮಾಡಿಟ್ರೆ ಅದೆಲ್ಲ ಒಂದು ಕಡೆ ಜಾಗ ನೋಡಿ ಮಲಗಿಬಿಡ್ತದೆ ಆ ದಿನಕ್ಕೆ. ಸಾಮಾನ್ಯ ಹೇಳ್ತಾರೆ ಅದ್ರ ಮೇಲೆ ಏನಾರ ಬಟ್ಟೆ ಹಾಕ್ಬಿಡಿ, ತಣ್ಣಗಿರೋ ಬಟ್ಟೆ. ಸುಮ್ಮನೆ ಮೇಡಮ್, ಅದು ಏನೂ ಇಲ್ಲ. ನಾವು ನಾಗರಾವೆಲ್ಲ ಸಿಕ್ಕಿದರೆ ಈ ದಪ್ಪದ ಏನಾದರೂ ಬಟ್ಟೆ ಅಥವಾ ಈ ಗೋಣಿ ಚೀಲ ಇರುತ್ತಲ್ಲ, ಇದರದ್ದು ಪ್ಲಾಸ್ಟಿಕ್ ಗೋಣಿ ಚೀಲ ಅಲ್ಲ, ಅದನ್ನು ಚಂಡಿ ಮಾಡಿ ಅದರ ಮೇಲೆ ಹಾಕಿದರೆ ಅದಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ, ನಿಲ್ತದೆ. ಬಟ್ ಇದೆಲ್ಲ ಮತ್ತೊಂದು ಖರ್ಚೀಫ್ ಹಾಕಿದರೆ ಕೋಟ್ಯಾಧೀಶ್ವರ ಆಗ್ತಾನೆ, ಖಂಡಿತ ಇಲ್ಲ. ನಾನು ಇಲ್ಲಿ ಹಾಗೆಲ್ಲ ಆಗಿದೆ, ಅದು ಹೆಲಿಕಾಪ್ಟರ್ ಬರ್ತಿದ್ದೆ ನನ್ನ ಇದರಲ್ಲಿ. ಹೌದು, ಸುಮ್ಮನೆ ಅದೆಲ್ಲ ಮೊದಲಿನವರೆಲ್ಲ ಹೇಳೋದು. ಮೊದಲು ಮೂಢನಂಬಿಕೆಗಳು ಹೆಚ್ಚು ನೋಡಿ. ನೀವು ಈಗ ಬ್ರಾನ್ಸ್ ಬ್ಯಾಕ್ ಟ್ರೀ ಸ್ನೇಕ್ ಅಂತ ಹೇಳ್ತೇವೆ ನಾವು, ಮರದ ಮೇಲೆ ಇರುವಂಥದ್ದು. ಅದು ಏನಾದರೂ ಫುಡ್ಡನ್ನು ಹಾರಿ ಹೋಗಿ ತಗೊಳ್ಳುವಾಗ ಏನಾದರೂ ಆಯತಪ್ಪಿ ಬಿದ್ದರೆ ಜನಗಳು ಏನು ಹೇಳೋದಂದರೆ ಅದು ನಮ್ಮ ಮೇಲಿಗೆ ಬಿದ್ದರೆ ಇಲ್ಲೇ ಕುಟ್ತದೆ, ಜನ ಸಾಯ್ತದೆ ಅಂತೇಳಿ. ಆ್ಯಕ್ಚುಲಿ ಅದು ವಿಷರಹಿತ ಹಾವು ಅದು. ಮತ್ತು ಇದು 2 ತಲೆಯ ಹಾವು ಹಾಗೆ. ಕೆಲವರಿಗೆ ಏನಾಗ್ತದೆ ಅಂತೇಳಿದರೆ ಮೊದಲಿನವರು ಹೇಳೋದು ಅದನ್ನೇ ನೋಡಿ. ಈಗ ಉದಾಹರಣೆಗೆ ಹೇಳೋದು, ಅದಕ್ಕೆ ನೆರಳು ಕೂಡ ಬೀಳಬಾರ್ದು ನಮ್ಮದು ಹಾವಿಗೆ, ನಾಗರಹಾವಿಗೆ ನಮ್ಮ ನೆರಳು ಬೀಳಬಾರ್ದು ಅಂದರೆ ಅದರ ಅರ್ಥ ಏನಪ್ಪ ಅಂದರೆ ನಮ್ಮ ನೆರಳು ಒಂದು 6 ಫೀಟ್ ಇರ್ತದೆ, ನೀನು ಅಷ್ಟು ದೂರಕ್ಕಿರಿ, ಅದಕ್ಕೆ ಉಪದ್ರ ಮಾಡಲಿಕ್ಕೆ ಹೋಗಬೇಡ ಅನ್ನೋ ಮಾತ್ರ. ಆ್ಯಕ್ಚುಲಿ ಏನಪ್ಪ ಅಂದರೆ ಮೊದಲಿನವ್ರಿಗೆ ಗೊತ್ತಿಲ್ಲ ನೋಡಿ. ಮೊದಲು ಪತ್ರಿಕೋದ್ಯಮ ಆಗಲಿ ಟಿ ವಿ ಮಾಧ್ಯಮ ಇಲ್ಲ. ಜನಗಳಿಗೆ ಈ ಹಾವುಗಳ ಪ್ರಾಣ ಉಳಿಸಬೇಕಂತ ಗೊತ್ತಿದೆ, ಬಟ್ ಯಾವ ರೀತಿ ಹೇಳಬೇಕಂತ ಗೊತ್ತಿಲ್ಲ. ಅದಕ್ಕೆ ಒಂದೊಂದು ಮೂಢನಂಬಿಕೆ. ಆಗದ ಮೂಢನಂಬಿಕೆ ಇದ್ದಿದ್ದರಿಂದ ಈಗ ಹಾವುಗಳು ಕೆಲವು ಬದುಕ್ತಾ ಇದೆ ಅಂತ ಹೇಳ್ಬೋದು. ಇಲ್ಲದೆ ಇಷ್ಟು ನಮಗೆ ಹಾವುಗಳು ಕೂಡ ಸಿಗ್ತಿರಲಿಲ್ಲ. ಈಗ ನಮಗಾದರೂ ಅಲ್ಲಿ ಹಳ್ಳಿ ಏರಿಯಾದಲ್ಲಿ ಸಾಧಾರಣ ಮಟ್ಟಿಗೆ 75 ಹಾವುಗಳನ್ನು, ಒಂದು 50 ಹಾವುಗಳು ಅವ್ರಿಗೆ ಗೊತ್ತಿದೆ ಯಾವುದು ಅಂತೇಳಿ. ನಾಗರಹಾವು, ಹೆಬ್ಬಾವು, ಕಾಳಿಂಗ, ಈ 3 ಹಾವುಗಳು ಬಂದರೆ ನಮಗೆ ಕೂಡಲೇ ಕರೀತಾರೆ. ಮತ್ತು ಮಂಡಲದ ಹಾವು, ಕಟ್ಟು ಹಾವು ಸಿಕ್ಕಿದರೆ ಅಲ್ಲೇ ಕಲ್ಲಿತ್ತೆ ಹಾಕ್ತಾರೆ, ಅವರು ಹೊಡೆದಾಕ್ತಾರೆ. ಹೌದು, ಡೇಂಜರಸ್ ಅನ್ನೋದು ಇದರಿಂದ. 30 ಕಿಲೋಮೀಟ್ರ್ ಹೋಗಿದ್ದೀನಿ ನಾನು ಆಟೋದಲ್ಲಿ.
ಆ ಲ್ಯಾಂಡ್ ಫೋನ್ ಇತ್ತಾಗ 30 ಕಿಲೋಮೀಟ್ರ್ ಹೋಗಿ ಅಲ್ಲಿ ಯಾವುದೇ ರೀತಿಯಲ್ಲಿ ನನ್ನ ಮೊಬೈಲಿಂದ ಫೋನ್ ಮಾಡಿದರೆ ಎತ್ತುವುದಿಲ್ಲ ಅವರು. ಒಂದು 20-25 ಸಲ ಫೋನ್ ಮಾಡಿದೆ, ಎತ್ತಲಿಲ್ಲ. ನಾನು ಹೇಳಿದೆ ಇದು ನನಗೆ ಲೈಫಲ್ಲಿ ಫಸ್ಟ್ ಟೈಮ್ ಯಾರೋ ನನಗೆ ಮೋಸ ಮಾಡಿದರು ಅಂತೇಳಿ. ಇನ್ನು ಒಂದು ಸರಿ ಫೋನ್ ಮಾಡಿ ನಾವು ಹೋಗುವ ಅಂತ ಹೇಳಬೇಕಾದ್ರೆ ರಪ್ಪ ಫೋನ್ ಎತ್ತಿದ್ದು. ಎತ್ತಿದ ಕೂಡಲೇ ಒಂದಷ್ಟು ಬೈದೇನೆ, ಇಷ್ಟು ದೂರ ಬಂದು ನಿಮಗೆ ಫೋನ್ ಎತ್ತಲಿಕ್ಕೆ ಆಗೋದಿಲ್ಲ ಅಂತ. ಬನ್ನಿ ಸರ್ ಎದ್ದೇ ಮನೆ ನೋಡೋ, ಎದ್ರೇ ಮನೆ ಹೋದೆ. ಅವ್ರದ್ದು ವಿಷಯ ಏನಾಗಿದೆ ಅಂದರೆ, ಈ ಅಡುಗೆ ಮನೆಯಲ್ಲಿ ಕೆಳಗಡೆ ಹಾವಿದೆ ಹೀಗೆ. ಇವರು ಆ ಸ್ಟವೆಲ್ಲ ಇಡುವ ಜಾಗ ಇದೆಯಲ್ಲ ಮೇಲೆ, ಒಂದು ಗಂಡ ಹೆಂಡತಿ ಮತ್ತು 2 ಮಕ್ಕಳು ಅದರ ಮೇಲೆ ಹೋಗಿ ಕೂತಿದ್ದಾರೆ. ಫೋನ್ ಅಲ್ಲಿದೆ, ಇವರು ಇದಕ್ಕೆ ಹೆದರಿ ಅಲ್ಲಿ ಹೋಗಿ ಕೂತಿದ್ದಾರೆ. ಫೋನ್ ಅಲ್ಲಿದೆ, ಲ್ಯಾಂಡ್ ಫೋನು. ಏನು ಮಾಡೋಣ? ಮತ್ತು ಹುಡುಗ ಧೈರ್ಯದಲ್ಲಿ ಹಾರಿ ಬಂದು ಫೋನ್ ಎತ್ತಿ ಇಡೀ ಕೈ ನಡುಕ್ತಾ ಇದೆ, ಮಾತಾಡ್ದ. ನಾನು ತಿಳ್ಕೊಂಡಿದ್ದು ಇದೇನೋ ನನಗೆ ಮೋಸ ಮಾಡಿದ್ರು ಅಂತೇಳಿ. ಹೌದು ಹೌದು. ಮತ್ತು ಎಷ್ಟೋ ಮನೆಯಲ್ಲಿ ನಾವು ಒಂದು 30-40 ಕಿಲೋಮೀಟ್ರ್ ಹೋದಾಗ ಇನ್ನೊಂದು ಏನು ಒಂದು 5 ಕಿಲೋಮೀಟ್ರ್ ಇದೆ ಅಂತ ಹೇಳುವಾಗ ಸರ್ ಅದು ಹೋಯಿತು. ರಿಕ್ಷಾ ಬಾಡಿಗೆ ನಾನು ಕೊಟ್ಟದ್ದು ಎಷ್ಟೋ ಕಡೆ ಉಂಟು. ತುಂಬ ಬೇಜಾರಾಗುತ್ತೆ ಮೇಡಮ್, ತುಂಬ ಬೇಜಾರಾಗುತ್ತೆ. ಹೌದು ಹೌದು. ನಾವು ಇಲ್ಲಿವರೆಗೆ ಬಂದಲ್ಲ, ರಿಕ್ಷಾ ಬಾಡಿಗೆ ಯಾರು ಕೊಡ್ತಾರೆ ಅಂತ ಹೇಳಿದ್ರೆ ಇನ್ನು ಇದೆ. ಅವನಿಗೆ ಇರೋದು 5 ಕಿಲೋಮೀಟ್ರ್, ಅವನಿಗೆ ಬಂದು ಕೊಟ್ಟೋಗ್ಬೋದು. ಇನ್ನೊಂದು ಸರಿ ನನ್ನ ಮನೆಗೆ ಹಾವು ಬಂದ ಜೊತೆಯಲ್ಲಿ ಸೇರಿಸಿ ಕೊಡ್ತೀನಿ ಅಂತಾನೆ. ಮತ್ತೇನಾದರೂ ಒಂದು ಬಿಲದೊಳಗೆ ಇದ್ದರೆ ನೀರು ಬಿಟ್ಟರೆ ಹೊರಗೆ ಬರ್ತದೆ, ಒಂದು ಪೈಪ್ ಕೊಡಿದರೆ ಪೈಪ್ ಮೇಲಿದೆ ಅದನ್ನು ತರೋದೇ ಯಾರು ಅಂತಾನೆ. ಇಂಥದ್ದೆಲ್ಲ ತುಂಬ ಅನುಭವ ಆಗಿದೆ ನನಗೆ. ಕೆಲವು ಗೂಗಲ್ ಪೇ ಮಾಡ್ತೀನಿ ಸರ್ ಹೋಗಿ ಅಂತಾರೆ. ಗೂಗಲ್ ಪೇ 5 ವರ್ಷ ಆದರೂ ಮಾಡಿರೋದಿಲ್ಲ. ನಮಗೆ ಒಂದು ಟ್ರೀಟ್ ಮಾಡೋದು ಅಂದರೆ ತುಂಬ 2 ಕೈಲಿ ನಮಸ್ಕಾರ ಮಾಡ್ತಾರೆ, ತುಂಬ ಪ್ರೀತಿ ತೋರಿಸ್ತಾರೆ, ಟೀ ಮಾಡಿ ಕೊಡ್ತಾರೆ, ಅಥವಾ ಜ್ಯೂಸ್ ಏನಾದರೂ ಮಾಡಿ ಕೊಡ್ತಾರೆ, ಅಥವಾ ನಮ್ಮ ಕಡೆ ಎಳ್ನೀರು ಎಳ್ನೀರು ಮಾಡಿ ಕೊಡ್ತಾರೆ, ಅದೆಲ್ಲ ಕೊಡ್ತಾರೆ. ಮತ್ತು ನಾನು ಒಂದು ಸರಿ ಪೇಪರ್ನವರಿಗೆ ಒಂದು ಇದು ಕೊಟ್ಟೆ ನೋಡಿ, ಏನು ಕೊಡದೆ ಥ್ಯಾಂಕ್ಸ್ ಅಂತೇಳಿ ಕಳಿಸ್ತಾರೆ. ಅಟ್ಲೀಸ್ಟ್ ಒಂದು ಬೈಕಿದ್ದು ಪೆಟ್ರೋಲ್ ಆದರೂ ಕೊಡಬೇಕಲ್ಲ ಅಂತ. ಆದ ಮೇಲೆ ಒಂದು ಮಿನಿಮಮ್ ಒಂದು 300-500 ಕೊಡ್ತಾರೆ. ಕೆಲವರು 3-4 ಸಾವಿರ ಕೊಟ್ಟದ್ದುಂಟು. ಇಬ್ಬರೇನೋ ಒಂದು 3-4 ಸಾವಿರ ಕೊಟ್ಟಿದ್ದಾರೆ ಕಿಂಗ್ ಕೋಬ್ರಾ ಹೇಳಿದ್ದಕ್ಕೆ. ಹಾಂ, ಅದೇ ಅವುಗಳನ್ನೇ ನಂಬಿದರೆ ನನ್ನಂಥವನಿಗೆ ಕಷ್ಟ. ದುಡ್ಡು ತಗೊಳ್ಳೋರಿಗೆ ಓಕೆ, ಅವ್ರು ತಿಂಗಳಿಗೆ 1 ಲಕ್ಷ ಆದರೂ ದುಡಿಬೋದು. ನನ್ನ ಹಾಗೆ ಬೇಡ, ನೀವು ಕೊಟ್ಟದ್ದು ತಗೊಂಡು ಹೋಗುವ ಅಂತ ಹೇಳಿ ಅವ್ರು ಏನಾದರೂ ಕೊಡದೇ ಇದ್ದರೆ ನಾನು ಉಪವಾಸ ಸಾಯಬೇಕಷ್ಟೇ. ನನ್ನದೊಂದು ಕೋಳಿ ಅಂಗಡಿ ಉಂಟು, ಅದರಲ್ಲಿ ನನ್ನ ಜೀವನಕ್ಕೆ ಅದರಲ್ಲೇ ಆಗ್ತದೆ. ಕಾಳಿಂಗದ ಬಗ್ಗೆ ಜನರಿಗೆ ಅದೇ, ನಿಮಗೆ ಸಾಧ್ಯ ಆದರೆ ಬೇಕಾದರೆ ಮಾತ್ರ ರೋಗರಕ್ಷಕರನ್ನು ಕರೀರಿ. ಅಂದರೆ ನಿಮಗೆ ಅದು ಉಪದ್ರ ಮಾಡುವಂಥ ಸ್ಥಿತಿಯಲ್ಲಿದೆ, ಒಂದೇ ಮನೆಯೊಳಗಿದೆ ಅಥವಾ ಮರದ ಮೇಲೆ ನಿಮ್ಮ ಬಾವಿಯೊಳಗೆ, ಅಂಥದಕ್ಕೆ ಮಾತ್ರ ಕರೀರಿ. ನಿಮ್ಮ ತೋಟದಲ್ಲಿ ಸಿಕ್ಕಿದರೆ ಸುಮ್ಮನೆ ಕರಿಬೇಡಿ. ಯಾಕಂದರೆ ಅದರ ನೆಲೆ ಅದು ಓಡಾಡ್ಕೊಂಡಿರ್ತದೆ. ನಿಮಗೆ ಅದರಲ್ಲಿ ಲಾಭನೇ. ಯಾವುದಾದ್ರೂ ಬೇರೆ ಅವುಗಳನ್ನು ತಿಂತವೆ, ಇಂಥದ್ದೆಲ್ಲ. ಸುಮ್ಮನೆ ಕರಿಬೇಡಿ. ನಿಮಗೆ ಇಲ್ಲ ತುಂಬ ಭಯನೇ ಆಗ್ತಾಯಿದೆ ಅಂತ ಹೇಳಿ ಮಾತ್ರ ಕರೀರಿ ಅಂತ ನಾನು, ಬೇರೆ ಎಲ್ಲ ಹಾವುಗಳಿಗಾದರೂ.